ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಗಿದ್ರೆ ಅವಾಗ ಹೋಗ್ಬಿಟ್ಟು ಬರ್ತೀರಲ್ಲ, ಅದೆಲ್ಲಿಗೆ ಅಂತ ಹೇಳಿ. ಅದೆಲ್ಲ ಕೇಳ್ಬಾರ್ದೆ, ಸಮಯ ಬಂದಾಗ ನಾನೇ ಹೇಳ್ತೀನಿ. ನೋಡ್ದೇನ ಸುಬ್ರಹ್ಮಣ್ಯ, ಅನುಮಾನ ಪಡ್ತಿರೋದು ನಾನಲ್ಲ, ಅನುಮಾನ ಬರ್ಸ್ತಾ ಇರೋದು ಇವರು. ಅಮ್ಮ, ನೀನು ಯಾವತ್ತೂ ಈ ಥರ ಎಲ್ಲ ಮಾತಾಡ್ದೋಳಲ್ಲ. ಆದರೆ ಇವಾಗ ಮಾತಾಡ್ತಾ ಇದೀಯ ಅಂದರೆ ನಿನಗೆ ಯಾರೋ ತಲೆ ಕೆಡಿಸಿದ್ದಾರೆ. ಈ ಹಾಲಿನಂಥ ಮನಸ್ಸಿಗೆ ಹುಳಿ ಹಿಂಡಿದ್ಯಾರಮ್ಮ? ಏನಪ್ಪ ಕಾರ್ತಿಕೇಯ, ಹುಳಿ ಹಿಂಡಿದ್ ಯಾರಮ್ಮ ಅಂತ ನನ್ನ ನೋಡ್ಕೊಂಡೆ ಹೇಳ್ತಿದ್ಯಾ? ಮನೆಯಲ್ಲಿ ಸಪ್ಪೆ ಸಾರಿದ್ರು ತೆಪ್ಪಗ್ ತಿಂದು ಎದ್ದು ಹೋಗಳ್ ನಾನು. ನನಗೆ ಈ ಉಪ್ಪು ಹುಳಿ ಖಾರ ಇದೆಲ್ಲ ಆಗ ಬರಲ್ಲ. ಬೇಕಾದ್ರೆ ನಮ್ಮ ಯಜಮಾನ್ರನ್ನೇ ಕೇಳು, ಹೇಳ್ರೆ. ನಾನು ಸಾಧು, ನನ್ನ ಹೆಂಡತಿ ಸಾಧುವಿನ ಹೆಂಡತಿ. ಅಯ್ಯೋ ಅದೆಲ್ಲ ಬಿಡಿ ರೀ, ನೀವೆಲ್ಲಿಗೆ ಹೋಗಿದ್ರಿ ಅಂತ ಹೇಳಿ ಮೊದ್ಲು. ಇಷ್ಟು ವರ್ಷದಲ್ಲಿ ಒಂದು ಮಾತು ಆಡ್ತಾ ಇದ್ದವ್ರು ನನ್ ಮೇಲೆ ರೇಗ್ಬಿಟ್ಟು ಹೋದ್ರು. ಹಂಗೆಲ್ಲ ಮಾಡ್ಬೇಕು ಅಂದ್ರೆ ಇವ್ರಿಗೆ ಬೇರೆಯವ್ರ ಮೇಲೆ ವ್ಯಾಮೋಹ ಇರ್ಲೇಬೇಕು, ಅವಾಗ್ಲೇ ಹೆಂಡತಿಗೆ ಬೈಯೋದು. ಯಾಕೆಂದ್ರೆ ಈಗ ನಾನು ಬೇಡವಲ್ಲ, ಅದಕ್ಕೆ. ಲೇ ವಿಶಾಲು, ಏನೇ ನಿನ್ನ ಮಾತಿನ ಅರ್ಥ? ಮಾವ, ನೀವೇ ಹೇಳ್ದ ಹಾಗೆ ಅವ್ರಿಗೆ ಬಂದಿರೋ ಅನುಮಾನನ ಬಗೆಹರಿಸ್ಬಿಡಿ. ನೀವ್ ಎಲ್ಲಿ ಹೋಗ್ತೀರಾ ಹೇಳ್ಬಿಡಿ ಅವ್ರಿಗೆ. ನನ್ ಎಲ್ಲೂ ಹೋಗಲ್ಲ ಶ್ರಾವಣಿಮ್ಮ. ಹಾಗೇನಾದ್ರೂ ಹೋದ್ರೆ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅಷ್ಟೇ. ತಾಳಿ ಕಟ್ಟಿ ಇವಳೇ ಮೇಂಟೈನ್ ಮಾಡ್ತಿರೋದು ದೊಡ್ಡ ವಿಷಯ. ಅಂತದ್ರಲ್ಲಿ ಇನ್ನೊಬ್ಬಳನ್ನೇ ಕರ್ಕೊಂಬರಕ್ಕಾಗತ್ತಾ? ಈಗ ಕರ್ಕೊಂಬರೋ ಸಮಯನೂ ಅಲ್ಲ. ನನ್ನ ಹೃದಯ ಮುಟ್ಕೊಂಡು ಹೇಳ್ತೀರಮ್ಮ, ನನ್ನ ಹೃದಯದಲ್ಲಿ ಇರೋದು ವಿಶಾಲು ಒಬ್ಳೇ. ಇದನ್ ಬಿಟ್ಟು ಇನ್ನೇನು ಹೇಳಲ್ಲ. ನೋಡ್ದೆ ನೋಡ್ದ, ನಾನು ಏನಾರು ಕೇಳಿ ಅವ್ರು ಇನ್ನೊಂದು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಹಾಳಾಯ್ತು, ಅಯ್ಯೋ ನನ್ನ ಜೀವನನೇ ಹಾಳಾಯ್ತು. ಇವ್ರನ್ನ ನಂಬಿ ನಾನು ಹಾಳಾದೆ. ಮಾತಾಡೋ ಸುಮ್ಮನೆ ಇದೆಯಲ್ಲೋ. ಅಮ್ಮ, ಅಪ್ಪನ್ ನಂಬಿ ಯಾರು ಕೆಟ್ಟಿಲ್ಲ ಅಮ್ಮ. ನಾನು ಅಪ್ಪನ ಇಷ್ಟು ವರ್ಷದಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ನೀನು ಅಪ್ಪನ ಮೇಲೆ ಅನುಮಾನ ಪಡ್ತಿಲ್ಲ. ನನಗೆ ಅವ್ರು ಏನು ಅಂತ ಗೊತ್ತು. ಅತ್ತೆ, ನೀವೇನು ಟೆನ್ಷನ್ ತಗೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮಾವ ಯಾಕೆ ಈ ರೀತಿ ನಡ್ಕೋತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅದು ಏನೇ ಸಮಸ್ಯೆ ಇದ್ರೂ ನಾವು ವಿಚಾರಿಸ್ತೀವಿ, ನಾವು ಅದನ್ನ ಬಗೆಹರಿಸ್ತೀವಿ. ನೀವೇನು ಟೆನ್ಷನ್ ತಗೋಬೇಡಿ, ಆಯ್ತಾ? ಬಗೆಹರಿಸ್ತಾಳಂತೆ, ಹರಿಸು ಬಗೆನ. ನೋಡು ಬಾಬಾ, ಅವಮಾನನ ತಡ್ಕೊಳ್ಳೋದು, ಅನುಮಾನನ ಹಿಡ್ಕೊಳ್ಳೋದು ಎರಡು ತುಂಬಾ ಕಷ್ಟ. ಈ ಕಾಂತಮ್ಮ ಇದ್ದ ಮೇಲೆ ಕಿಡಿ ಹಚ್ತಾನೇ ಇರ್ತಾಳೆ. ಮಗನೇ, ಆ ವಿಜಯಾಂಬಿಕಾ ಆಟ ಇನ್ಮೇಲೆ ನಡೆಯಲ್ಲ. ಅವಳ ಹಟ್ಟಹಾಸ ಮುರಿಯೋದಕ್ಕೆ ಮುಹೂರ್ತ ಇಟ್ಟಾಗಿದೆ. ಈಗ ನಾವೆಲ್ಲರೂ ಅದೇ ದಾರಿಲಿ ನಡೀತಾ ಇದ್ದೀವಿ. ಅವಳು ಮಾಡಿರೋ ಅನ್ಯಾಯಕ್ಕೆ ಉತ್ತರ ಸಿಗುತ್ತೆ. ಅಪ್ಪ, ಪೃಥ್ವಿ ಅಂದರೆ ಯಜಮಾನ್ರ ಫ್ರೆಂಡಾ? ಹೌದಪ್ಪ, ಯಜಮಾನ್ರು ಮತ್ತು ಪೃಥ್ವಿ ಒಳ್ಳೆ ಸ್ನೇಹಿತರು. ಒಬ್ಬರ ಮೇಲೊಬ್ಬರು ತುಂಬ ನಂಬಿಕೆ ಇಟ್ಟಿದ್ದವರು, ಅಣ್ಣ ತಮ್ಮಂದರಾಗಿದ್ದರು. ಆದರೆ ವಿಜಯಾಂಬಿಕಾ ಇಬ್ಬರ ಮಧ್ಯೆ ವಿಷ ಹಿಂಡ್ಬಿಟ್ಲು. ಆ ವಿಷ ಇಷ್ಟು ವರ್ಷ ಎಲ್ಲ ಸಂಬಂಧಗಳನ್ನು ಕೊಂದುಬಿಡ್ತಪ್ಪ. ಶ್ರಾವಣಿ ಅಮ್ಮ ಯಜಮಾನ್ರ ರಕ್ತ ಹಂಚ್ಕೊಂಡೇ ಹುಟ್ಟಿರೋದು. ಆದರೆ ಆ ವಿಜಯಾಂಬಿಕಾ ಅವರಿಬ್ಬರ ಮಧ್ಯ ದೊಡ್ಡ ಗೋಡೆನೇ ಕಟ್ಬಿಟ್ಲು. ನಂದಿನಿ ಅಮ್ಮವ್ರ ಮೇಲೆ ಅಪವಾದ, ಹೆತ್ತು ಮಗಳ ಮೇಲೆ ಕೋಪ, ಸುಖವಾಗಿ ಬಾಳಿ ಬದುಕಬೇಕಾಗಿದ್ದ ದಿನಗಳಲ್ಲಿ ಒಂಟಿತನ. ಇದೆಲ್ಲ ಯಜಮಾನ್ರಿಗೆ ಅವ್ರ ಅಕ್ಕ ಕೊಟ್ಟಿರೋ ಉಡುಗೊರೆ. ನೆನೆಸ್ಕೊಂಡ್ರೆ ಕೋಪ ಬರುತ್ತಪ್ಪ. ಆ ವಿಜಯಾಂಬಿಕಾನ ಕೊಂದಾಕ್ಬಿಡ್ಬೇಕು ಅನ್ಸುತ್ತೆ. ನನಗೂ ಅಷ್ಟೇ ಕೋಪ ಇದೆ ಮಗನೇ. ಆದರೆ ಯಾವತ್ತೂ ನಂದಿನಿ ಅಮ್ಮವ್ರ ಮಾತನ್ನ ಮೀರಿಲ್ಲ. ಈ ಟೈಮಲ್ಲಿ ಕೋಪಕ್ಕಿಂತ ತಾಳ್ಮೆ ಮುಖ್ಯ ಮಗನೇ. ಕೋಪದಿಂದ ವಿಜಯಾಂಬಿಕೆಗೆ ಏನಾದ್ರು ಮಾಡ್ತೀವಿ ಅನ್ನೋದಕ್ಕಿಂತ ನಂದಿನಿ ಅಮ್ಮವ್ರ ಮೇಲಿರೋ ಅಪವಾದ ಸುಳ್ಳು ಅಂತ ಸಾಬೀತಾಗ್ಬೇಕು ಮಗನೇ. ಈ ಹೋರಾಟದಲ್ಲಿ ನನಗೇನಾದರೂ ಆದರೆ ಮಧ್ಯದಲ್ಲೇ ಹೊರಟೋಗ್ಬಿಟ್ರೆ? ಅಪ್ಪ,
ಬೇಡವೋ, ನಾವೀಗ ಕುರುಕ್ಷೇತ್ರದಲ್ಲಿ ಇದ್ದೀವಿ ಅಂತ ಅನ್ಕೋ. ಇದು ಸಾಮಾನ್ಯವಾದ ಹೋರಾಟ ಅಲ್ಲ ಕಣೋ. ದೊಡ್ಡ ಮನೆಗೋಸ್ಕರ, ದೊಡ್ಡ ಮನೆ ಕುಡಿಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಾಗಿರಬೇಕು. ಇಂಥ ಪರಿಸ್ಥಿತಿಲಿ ಏನು ಬೇಕಾದರೂ ಆಗ್ಬೋದು ಕಣೋ. ಹಾಗೊಂದು ವೇಳೆ ನನಗೇನಾದರೂ ಆದರೆ ಶ್ರಾವಣಿ ಅಮ್ಮವ್ರನ್ನ, ನಂದಿನಿ ಅಮ್ಮವ್ರನ್ನ, ಯಜಮಾನ್ರನ್ನ ನೀನು ಒಂದು ಮಾಡಲೇಬೇಕು ಕಣೋ. ಸಾಲಿಗ್ರಾಮದ ಮನೆ ಋಣ ನಮ್ಮ ಮೇಲಿದೆ. ಆ ಮನೆಗೆ ದೊಡ್ಡ ಯಜಮಾನ್ರಿಗೆ ನಾನು ಬಂಟ ಆಗಿದ್ದವನು ಕಣೋ. ಆ ಮನೆ ಋಣ ತೀರಿಸೋ ಜವಾಬ್ದಾರಿನ ಮಗನಾದ ನಿನಗೆ ನಾನು ವಹಿಸ್ತಾ ಇದ್ದೀನಿ ಕಣೋ. ಮಾತು ಕೊಡು, ಅವ್ರನ್ನೆಲ್ಲ ಒಂದು ಮಾಡಿ ಸಾಲಿಗ್ರಾಮ ಮನೆಯಲ್ಲಿ ಮತ್ತೆ ಬೆಳಕು ಚೆಲ್ಲುವಾಗಿ ಮಾಡ್ತೀನಿ ಅಂತ. ಮಾಡ್ತೀನಪ್ಪ, ಮಾಡ್ತೀನಿ. ಶ್ರಾವಣಿ ಅಮ್ಮವ್ರನ್ನ, ನಂದಿನಿ ಅಮ್ಮವ್ರನ್ನ, ಯಜಮಾನರನ್ನ ನೀನು ಒಂದು ಮಾಡಲೇಬೇಕು ಕಣೋ. ಇದನ್ನೆಲ್ಲ ಹೇಗಪ್ಪ ಸರಿ ಮಾಡೋದು? ಯುದ್ಧ ಯಾವಾಗ ಶುರು ಆಗುತ್ತೋ ಏನೋ, ಆದರೆ ನಾವಂತೂ ಸಿದ್ಧವಾಗಿರಬೇಕು. ಆದರೂ